ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮಗೆ ಇವತ್ತಿನ ವಿಡಿಯೋದಲ್ಲಿ ಕಾಂಪೌಂಡ್ ಇಂಟ್ರೆಸ್ಟಲ್ಲಿ ಒಂದು ಇಂಪಾರ್ಟೆಂಟ್ ಪ್ರಾಬ್ಲಮ್ ಮಾಡಿಸ್ತಾ ಇದ್ದೀನಿ. ಕ್ವಶನ್ ಈ ಥರದಲ್ಲಿದೆ: ಫೈಂಡ್ ದ ಕಾಂಪೌಂಡ್ ಇಂಟ್ರೆಸ್ಟ್ ಆನ್ ₹25,650 ಫಾರ್ 4.5 years at 6% per annum. ನಾನು ಪ್ರೀವಿಯಸ್ ವಿಡಿಯೋದಲ್ಲಿ ಒಂದು ಕ್ವಶನ್ ಪೇಪರ್ ಪ್ರಾಬ್ಲಮ್ ಮಾಡಿಸಿದ್ದೆ. ಫೈಂಡ್ ದ ಕಾಂಪೌಂಡ್ ಇಂಟ್ರೆಸ್ಟ್ ಆನ್ ₹15,000 at 6% per annum ಫಾರ್ 7 years ಅಂತ ಕೊಟ್ಟಿದ್ರು. ಡೈರೆಕ್ಟಾಗಿ ಕೊಟ್ಟಿದ್ರು. ಆ ಲಾಸ್ಟ್ ಪ್ರಾಬ್ಲಮಿಗೂ ಈ ಪ್ರಾಬ್ಲಮಿಗೂ ಡಿಫ್ರೆನ್ಸ್ ಏನು ಅಂತಂದರೆ, ಲಾಸ್ಟ್ ಪ್ರಾಬ್ಲಮ್ನಲ್ಲಿ ಕ್ವಶನ್ ಪೇಪರ್ ಪ್ರಾಬ್ಲಮ್ನಲ್ಲಿ 7 years ಅಂತ ಹೇಳಿ ಕಂಪ್ಲೀಟ್ ಇಯರ್ ಕೊಟ್ಟಿದ್ರು. ಬಟ್ ಇಲ್ಲಿ ಏನು ಕೊಟ್ಟಿದ್ದಾರೆ ಅಂತಂದರೆ 4.5 years ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲೊಂದು ಸ್ವಲ್ಪ ಚೇಂಜಸ್, ಕ್ಯಾಲ್ಕುಲೇಷನ್ ಮಾಡಬೇಕಾದ್ರೆ ಸ್ವಲ್ಪ ಚೇಂಜಸ್ ಇದೆ. ಪ್ರಿನ್ಸಿಪಾಲ್ ಅಮೌಂಟ್ ಎಷ್ಟು ಅಮೌಂಟನ್ನು ಇಡ್ತಿದ್ದಾರೆ ಅಂತಂದರೆ ₹25,650 ಇನ್ವೆಸ್ಟ್ಮೆಂಟ್ ಮಾಡ್ತಾ ಇದ್ದಾರೆ. ಟೈಮ್ 4.5 ವರ್ಷ. 4.5 ಹೇಗೆ ಬಂತು ಅಂತಂದರೆ 1/2 ಕೊಟ್ಟಿದ್ರು. 1/2 ಮಾಡಿದಾಗ 0.5 ಬರುತ್ತೆ. 4 ಆ್ಯಡ್ ಮಾಡಲಿಕ್ಕೂ 4.5 ಆಗುತ್ತೆ. ಫಸ್ಟ್ 1/2 ಮಾಡ್ಕೊಳ್ಬೇಕು, 4 ಆ್ಯಡ್ ಮಾಡಬೇಕು, 4.5 ಆಗುತ್ತೆ. 6% per annum ಅಂತ ಕೊಟ್ಟಿದ್ದಾರೆ. 6/100 ಮಾಡಿದಾಗ 0.06 ಆಗುತ್ತೆ. ಏನಕ್ಕೆ /100 ಮಾಡಬೇಕು? ಪರ್ಸಂಟೇಜ್ ಅಂದರೆ 100ಗೆ, ಸೊ /100 ಮಾಡ್ಕೊಳ್ಬೇಕು, ಆವಾಗ 0.06 ಆಗುತ್ತೆ. ಫಾರ್ಮುಲಾ: ಕಾಂಪೌಂಡ್ ಇಂಟ್ರೆಸ್ಟ್ ಈಕ್ವಲ್ಸ್ P ಇಂಟು 1 + I ಹೋಲ್ ಟು ದ ಪವರ್ ಆಫ್ T ಮೈನಸ್ P. ಇಲ್ಲಿ P ಅಂದರೆ ಪ್ರಿನ್ಸಿಪಾಲ್ ಅಮೌಂಟ್. ಇಡ್ತಾ ಇರುವಂಥ ಅಮೌಂಟ್ ಎಷ್ಟು ಅಂತಂದರೆ 25,650 ಇಂಟು 1 + I ಅಂತಂದರೆ ರೇಟ್ ಆಫ್ ಇಂಟ್ರೆಸ್ಟ್ 0.06 ಟು ದ ಪವರ್ ಆಫ್ T. ಎಷ್ಟು ವರ್ಷಕ್ಕೆ ಇಡ್ತಾ ಇದ್ದಾರೆ? 4.5 ವರ್ಷಕ್ಕೆ ಇಡ್ತಾ ಇದ್ದಾರೆ. ಮೈನಸ್ P 25,650. ನೆಕ್ಸ್ಟ್ ಸ್ಟೆಪ್ಪಲ್ಲಿ ಸಿಂಪ್ಲಿಫೈ ಮಾಡೋದು ಹೇಗೆ ಅಂತಂದರೆ 25,650 ವಿತಿನ್ ಬ್ರ್ಯಾಕೆಟಲ್ಲಿ ಇರೋದನ್ನು ಆ್ಯಡ್ ಮಾಡ್ಕೊಳ್ಬೇಕು. 1.06 ಟು ದ ಪವರ್ ಆಫ್ 4.5 ಮೈನಸ್ 25,650. ನೋಡಿ, ಯಾವಾಗಲೂ 0.5 ಇದ್ದಾಗ ಕ್ಯಾಲ್ಕುಲೇಷನ್ ಮಾಡೋದು ಹೇಗೆ ಅಂತಂದರೆ 25,650 ಇಂಟು ಫಸ್ಟು 1.06 ಟು ದ ಪವರ್ ಆಫ್ 4 ಟೈಮ್ಸ್ ಫಸ್ಟ್ ಮಾಡ್ಕೊಳ್ಬೇಕು. 0.5ಗೆ ಕ್ಯಾಲ್ಕುಲೇಷನ್ ಸಪ್ರೇಟ್. 1.06 ಟು ದ ಪವರ್ ಆಫ್ 4 ಮಾಡೋದು ಹೇಗೆ? 1.06 ಅಂತ ಟೈಪ್ ಮಾಡಬೇಕು. 1 ಸತಿ ಇಂಟು ಬಟನ್, ಪವರ್ 4 ಅಂತಂದರೆ 3 ಸತಿ ಈಕ್ವಲ್ ಬಟನ್. ಅಲ್ಲಿ ಪವರ್ ಏನಿರುತ್ತೋ ಒಂದು ಕಮ್ಮಿ, ಪವರ್ 4 ಇದೆ, 3 ಸತಿ ಈಕ್ವಲ್ ಬಟನ್ ಪ್ರೆಸ್ ಮಾಡಲಿಕ್ಕೂ ಬರುವಂಥ ವ್ಯಾಲ್ಯೂ 1.2624 ಬರುತ್ತೆ. ಅಲ್ಲಿಗೆ 4 ಇಯರ್ಸಿಗೆ ಕ್ಯಾಲ್ಕುಲೇಷನ್ ಮಾಡಿ ಆಯಿತು. 0.5 ಕ್ಯಾಲ್ಕುಲೇಷನ್ ಮಾಡೋದು ಹೇಗೆ ಅಂತಂದರೆ, ಇಲ್ಲಿ ಏನು 1.06 ಇದೆಯೋ ಅದನ್ನು ನಾನು ಟೈಪ್ ಮಾಡ್ಕೊಳ್ತಾ ಇದ್ದೀನಿ. 1.06 ಟೈಪ್ ಮಾಡಿ ರೂಟ್ ಸಿಂಬಲ್ ಹೊಡೆದ್ರೆ ಹಾಫ್ ಇಯರ್ಸಿಗೆ ವ್ಯಾಲ್ಯೂ ಎಷ್ಟು ಅಂತ ಗೊತ್ತಾಗುತ್ತೆ. ಹಾಫ್ ಇಯರ್ನ ವ್ಯಾಲ್ಯೂ ಫೈಂಡ್ ಔಟ್ ಮಾಡಬೇಕು ಅಂತಂದರೆ ಅಲ್ಲೇನು ವ್ಯಾಲ್ಯೂ ಇದೆಯೋ ಅದನ್ನು ಟೈಪ್ ಮಾಡ್ಕೊಳ್ಬೇಕು. ರೂಟ್ ತೆಗೆದ್ರೆ ಆಯ್ತು ಅಷ್ಟೇ. 1.06ಗೆ ರೂಟ್ ತೆಗೆದ್ರೆ ಬರುವಂಥ ಆನ್ಸರ್ 1.029 ಬರುತ್ತೆ. ವ್ಯಾಲ್ಯೂ 0.295 ಬರುತ್ತೆ. ಮೈನಸ್ 25,650 ಹಾಗೆ ಬರ್ಕೊಳ್ತಾ ಇದ್ದೀನಿ. ನೆಕ್ಸ್ಟ್ ಸ್ಟೆಪ್ಪಲ್ಲಿ ಏನು ಮಾಡಬೇಕು ಅಂತಂದರೆ ಇವೆರಡನ್ನು ಮಲ್ಟಿಪ್ಲೈ ಮಾಡಬೇಕು. 25,650 ಏನಕ್ಕೆ ಎರಡೆರಡು ವ್ಯಾಲ್ಯೂ ಬಂತು? 4 ಇಯರ್ಸಿನ ವ್ಯಾಲ್ಯೂ ಒಂದು, 0.5 ಇಯರ್ಸಿನ ವ್ಯಾಲ್ಯೂ ಒಂದು. ನೆಕ್ಸ್ಟ್ ಸ್ಟೆಪ್ಪಲ್ಲಿ ಅವೆರಡನ್ನು ಮಲ್ಟಿಪ್ಲೈ ಮಾಡಿದ್ರೆ 4.5 ಇಯರ್ಸಿನ ವ್ಯಾಲ್ಯೂ ಸಿಗುತ್ತೆ. 1.2624 ಇಂಟು 1.0295 ವ್ಯಾಲ್ಯೂ ಎಷ್ಟು ಅಂತಂದರೆ 1.2996 ಇಷ್ಟು ವ್ಯಾಲ್ಯೂ ಬರುತ್ತೆ. ಮೈನಸ್ 25,650. ನೆಕ್ಸ್ಟ್ ಸ್ಟೆಪ್ಪಲ್ಲಿ ಸಿಂಪ್ಲಿಫೈ ಮಾಡೋದು ಹೇಗೆ ಅಂತಂದರೆ ಮಲ್ಟಿಪ್ಲೈ ಮಾಡಬೇಕು. ಇಂಟು 25,650 ಅಥವಾ 25,650 ಇಂಟು 1.2996 ಮಾಡಿದಾಗ ಬರುವಂಥ ಆನ್ಸರ್ 33,335.7 ಮೈನಸ್ 25,650. ಸೊ ದ ಫೈನಲ್ ಆನ್ಸರ್ ಈಸ್ 33,335.7 ಮೈನಸ್ 25,650 ಮಾಡಲಿಕ್ಕೂ ಬರುವಂಥ ಆನ್ಸರ್ 7685. ಫ್ರಮ್ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ವೆರಿ ಇಂಪಾರ್ಟೆಂಟ್. ಸುಮಾರು ಕ್ವಶನ್ ಪೇಪರ್ನಲ್ಲಿ ಈ ಥರದ ಪ್ರಾಬ್ಲಮ್ ಕೊಟ್ಟಿದ್ದಾರೆ. 0.5 ಇಯರ್ಸ್ ಕೊಟ್ಟಾಗ ಫಸ್ಟು ಕಂಪ್ಲೀಟ್ ಇಯರ್ ಏನಿದೆಯೋ ಅದಕ್ಕೆ 4 ಇಯರ್ಸ್ ಇದೆ, 4 ಇಯರ್ಸಿಗೆ ಫಸ್ಟ್ ಕ್ಯಾಲ್ಕುಲೇಷನ್ ಮಾಡಬೇಕು. 0.5 ಇಯರ್ಸಿಗೆ ಕ್ಯಾಲ್ಕುಲೇಷನ್ ಮಾಡೋದು ಹೇಗೆ ಅಂತಂದರೆ ಏನು ವ್ಯಾಲ್ಯೂ ಇರುತ್ತೋ, ಈಗ 1.06 ಇತ್ತು, ಏನು ವ್ಯಾಲ್ಯೂ ಇರುತ್ತೋ ಅದಕ್ಕೆ ರೂಟ್ ತೆಗೆದ್ರೆ ಆಯಿತು. ರೂಟ್ ತೆಗೆದ್ರೆ 0.5 ಇಯರ್ಸ್ನ ವ್ಯಾಲ್ಯೂ ಗೊತ್ತಾಗುತ್ತೆ. ದೆನ್ ಮಲ್ಟಿಪ್ಲೈ ಮಾಡಿದ್ರೆ 4.5 ಇಯರ್ಸಿಗೆ ವ್ಯಾಲ್ಯೂ ಗೊತ್ತಾಯಿತು. ದೆನ್ ಎಗೈನ್ ಮಲ್ಟಿಪ್ಲೈ ಮಾಡಿದಾಗ ಟೋಟಲ್ ನಮ್ಮ ಅಮೌಂಟ್ ಎಷ್ಟಾಗಿದೆ ಅಂತ ಗೊತ್ತಾಗುತ್ತೆ. ಅದರಿಂದ ನಾವು ಇಟ್ಟಿರುವಂಥ ಅಮೌಂಟನ್ನು ಡಿಡಕ್ಟ್ ಮಾಡಿದ್ರೆ ನಮ್ಮ ಕಾಂಪೌಂಡ್ ಇಂಟ್ರೆಸ್ಟ್ ಎಷ್ಟು ಅನ್ನೋದು ಗೊತ್ತಾಗುತ್ತೆ. ಈ ಥರದಲ್ಲಿ ಪ್ರಾಬ್ಲಮ್ ಮಾಡಬೇಕು. ಹೋಪ್ ಎಲ್ರಿಗೂ ವಿಡಿಯೋ ಅರ್ಥ ಆಗಿದೆ ಅಂತ ಅಂದ್ಕೊಳ್ತಾ ವಿಡಿಯೋ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.